ಮಾರ್ಕೆಟಲ್ಲೆಲ್ಲ ಓಡಾಡಿ ಆಟೋ ಕಾದು ಮನೆಗೆ ಬಂದು ಇಷ್ಟೆಲ್ಲ ಕೆಲಸ ಮಾಡಿ ನಿಂಗೆ ಸುಸ್ತಾಗಲ್ವಾ ಸುಬ್ಬಲಕ್ಷ್ಮಿ? ಹಾಗೆ ನೋಡಿದ್ರೆ ನೆನ್ನೆ ನಿನ್ನ ಗಂಡ ಮನೇಲಿದ್ದು ನಿನಗೆ ಸಹಾಯ ಮಾಡಬೇಕಿತ್ತು. ಹೌದು, ನೀ ಪ್ರತಿಯೊಂದಕ್ಕೂ ಆಟೋ ಮೇಲೆ ಡಿಪೆಂಡ್ ಆಗೋದು, ಇನ್ಯಾರೋ ನಿನಗೆ ಡ್ರಾಪ್ ಮಾಡೋದು. ಅವತ್ತು ಆ ಮಗುಗೆ ಹುಷಾರಿಲ್ಲಿದ್ದಾಗ ನೀ ಇನ್ಯಾರ ಹತ್ರನೋ ಕಾರಲ್ಲಿ ಡ್ರಾಪ್ ತಗೊಂಡಿದ್ದೆ. ನಿಜ ಹೇಳ ಸುಬ್ಬಲಕ್ಷ್ಮಿ, ನೀ ಯಾರ ಮೇಲೂ ಭಾರ ಆಗೋ ಅವಶ್ಯಕತೆ ಇಲ್ಲ. ನಿನ್ ಗಂಡ ಎಷ್ಟೊಂದು ದುಡಿತಾನೆ, ನೀನ್ ಯಾಕೆ ಒಂದ್ ಗಾಡಿ ತಗೋಬಾರ್ದು? ನೀ ಎಲ್ ಬೇಕಾದ್ರೂ ಹೋಗಿ ಬರ್ಬೋದು, ನೀ ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇರೋದಿಲ್ಲ. ಅದು ಸರಿನೇ. ಹೆಣ್ಮಕ್ಳು ಗಾಡಿ ಓಡಿಸೋದು ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ಹೆಣ್ಮಕ್ಳು ಸರಿಯಾಗಿ ಗಾಡಿ ಓಡಿಸ್ಬೋದಾ? ಯಾರು ಹೇಳಿದ್ದ ಆಂಟಿ ಹೆಣ್ಮಕ್ಳಿಗೆ ಚೆನ್ನಾಗಿ ಡ್ರೈವಿಂಗ್ ಮಾಡಕ್ ಬರೋದಿಲ್ಲ ಅಂತ? ಈ ಈಗೋಸ್ಟಿಕ್ ಗಂಡಸ್ರು ಹಬ್ಸಿರೋ ಮಾತಿದು. ಹೆಣ್ಮಕ್ಳು ಎಲ್ಲಾರ್ಕಿಂತ ಸೂಪರ್ ಅಂಡ್ ನೀಟಾಗಿ ಡ್ರೈವಿಂಗ್ ಮಾಡ್ತಾರೆ. ಹಳ್ಳ ಇದೆ, ಈಸಿ ಈಸಿ, ನಿಧಾನ. ರೈಟ್ 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 ರೈಟ್. ಓಕೆ ಬೇಬಿ, ಐ ನೋ. ಕೂಲ್. ರೇವತಿ, ನಾನ್ ಸ್ಕೂಲ್ ನಲ್ಲಿ ಇದ್ದಾಗ ಫಸ್ಟ್ ಸೈಕಲ್ ಹೊಡಿತಿದ್ದೆ. ಆದ್ರೆ ಈ ಸೈಕಲ್ಲೇ ಬೇರೆ ಕಾರೇ ಬೇರೆ ಅಲ್ವಾ? ಎರಡು ಬೇರೆ ಬೇರೆನೆ. ಸೈಕಲ್ಗೆ 2 ಚಕ್ರ ಇದ್ರೆ ಕಾರ್ಗೆ 4 ಚಕ್ರ ಇರುತ್ತೆ. ಆದ್ರೆ ಸೈಕಲ್ ಓಡ್ಸಕ್ ಬರೋರ್ಗೆ ಕಾರ್ ಓಡ್ಸಕ್ ಬರಲ್ಲ. ಆದ್ರೆ ಕಲಿಬಹುದಲ್ವಾ?